ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 12 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ರನ್ನಿಂಗ್ ಕಲ್ಟಿವೇಷನ್ ಇರುವಂತಹ ಒಂದು ತೋಟ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಳ್ಳೆ ರೀತಿ ನೋಡಿ, ಪರದೆ ಕಂಡಾಗ ಬಿಟ್ಕೊಂಡು ಸೇಮ್ ಪಾಲಿ ಹೌಸ್ ಕಂಡಾಗಿ ಫುಲ್ ಕವರ್ ಮಾಡಿಕೊಂಡು ಇವರು ಒಳಗಡೆ ದಪ್ಪ ಮೆಣಸಿನಕಾಯಿ ತೋಟ ಮಾಡ್ಕೊಂಡು ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ. ಇದು ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನೇ. ನಮಗೆ ತಾರ್ ರೋಡಿಂದ ಇದು ನಮಗೆ 500ರಿಂದ 700 ಮೀಟ್ರ್ ಆಗುತ್ತೆ. ಗೌರ್ಮೆಂಟ್ ದಾರಿನೇ. ನಾವಿಲ್ಲಿ ಯಾವುದೇ ಭೂಮಿಗಳ ಮೇಲೆ ಬರುವ ಹಾಗಿಲ್ಲ. ಮೆಟ್ಲಿಂಗ್ ರೋಡು ಸ್ನೇಹಿತರೆ. ಮೆಟ್ಲಿಂಗ್ ರೋಡ್ ಅಂತಂದರೆ ಸಾಮಾನ್ಯವಾಗಿ ನಮಗೆ ಗೌರ್ಮೆಂಟ್ ರೋಡ್ಗೆ ಜಲ್ಲಿ ಕಲ್ಲು ಹಾಕಿ ಬಿಟ್ಟಿರುವಂತಹ ಒಂದು ರೋಡ್. ಅದು ತುಂಬ ಚೆನ್ನಾಗಿದೆ. ನಮಗೆ ರೋಡ್ ಬಿಡ್ತು ಕೂಡ ಲ್ಯಾಂಡು ಚೆನ್ನಾಗಿದೆ. ನಾವು ಈ ಜಮೀನಲ್ಲಿ ಇದನ್ನೇ ಕಂಟಿನ್ಯೂ ಬೇಕಾದ್ರೆ ಮಾಡಬಹುದು. ಇಲ್ಲ ಅಂತಂದರೆ ನಮಗೆ ಬೇಕಾದ ರೀತಿಯಲ್ಲಿ ಇದನ್ನು ನಾವು ಬಳಸ್ಕೋಬಹುದು. ಅಂದರೆ ಇಷ್ಟೇ ವ್ಯತ್ಯಾಸ ನಿಮಗೆ. ನಾವು ಇಲ್ಲಿ ಈ ಥರ ಮೆಣಸಿನ್ಕಾಯಿ ಥರದ್ದು ಹಾಕೋತೀವಿ ಅಂತಂದರೆ ಟೊಮಟೊನೋ, ತರಕಾರಿಗಳು, ಬೀಟ್ರೂಟು, ಬೀನ್ಸು, ಈ ಥರ ಅನೇಕ ರೀತಿಯ ತರಕಾರಿಗಳನ್ನ ಹಾಕಿ ನಾವಿಲ್ಲಿ ಬೆಳಿಬೋದು. ಬೇಡ ಸೊಪ್ಪುಗಳು ಹಾಕ್ಕೊಂಡು ಕೂಡ ನಾವು ಈ ಥರ ಇದರಲ್ಲಿ ಬೆಳಿಬೋದು. ತುಂಬ ಚೆನ್ನಾಗಿ ಬರ್ತವೆ. ಒಳ್ಳೆ ರೀತಿಯಲ್ಲಿ ಒಳ್ಳೆ ಅನುಕೂಲವಾಗಿಯೂ ಇರ್ತವೆ. ಇಲ್ಲಪ್ಪ ನಾನು ಅದನ್ನೆಲ್ಲ ಮಾಡೋಲ್ಲ, ನಾನು ಬೇರೆ ರೀತಿ ತೋಟನೇ ಮಾಡ್ತೀವಿ ಅಂತಾರೆ, ನಾವು ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ಈ ಥರ ನಮಗೆ ಬೇಕಾದ ಮಿಶ್ರ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಬೆಳಿಬೋದು. ನೋಡಿ ಎಷ್ಟು ಶಿಸ್ತಾಗಿ ಲೈನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಸ್ನೇಹಿತರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನಾವು ಇದನ್ನು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬೋದು. ಹೇಳ್ತಾ ಇದ್ದೀನಲ್ಲ, ಮಣ್ಣು ಕೂಡ ಅಷ್ಟೇ ಪ್ಯೂರ್ ರೆಡ್ ಸಾಯಿಲ್. ಆದರೆ ದಯವಿಟ್ಟು ಇದರಲ್ಲಿ ಬೋರ್ ಇಲ್ಲ. ನಾವಿಲ್ಲಿ ಬೋರ್ ಹಾಕಬೇಕು. ನಾವಿಲ್ಲಿ ಬೋರ್ ಹಾಕ್ಕೊಂಡು ಒಂದು ಮನೆ ಕಟ್ಕೊಂಡು ನಮಗೆ ಬೇಕಾದ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ನಾವಿಲ್ಲಿ ಇರ್ಬೋದು. ಯಾಕೆಂದರೆ ಇಲ್ಲಿ ನಾವು ಜನ ಪಕ್ಕದಲ್ಲೇ ಮನೆ ಕೂಡ ಕಟ್ಕೊಂಡು ವಾಸ ಇದ್ದಾರೆ. ಇಲ್ಲೂ ಕೂಡ ಜಮೀನುಗಳಲ್ಲಿ ಮನೆ ಕಟ್ಕೊಂಡು ವಾಸ ಇದ್ದಾರೆ ಸ್ನೇಹಿತರೆ. ನಾವು ಇದೇ ರೀತಿ ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಬೋದು. ಜಾಗ ಆಗಲಿ, ವಾತಾವರಣ ಆಗಲಿ, ನೀರಿನ ಸೌಕರ್ಯ ಆಗಲಿ ತುಂಬ ಅನುಕೂಲವಾಗಿದೆ. ನಾವು ಇಲ್ಲಿ ಬಂದು ಕಣ್ಣಾರೆ ನೋಡಿದಾಗ ಸುತ್ತಮುತ್ತ ಏನು ಇದು ಅನ್ನೋದು ಅರ್ಥ ಆಗುತ್ತೆ. ನಾವಿಲ್ಲಿ ಕೂತ್ಕೊಂಡು ಹೇಳಿದಷ್ಟು ಸುಲಭ ಅಂತೂ ಅಲ್ಲ. ಎಲ್ಲ ರೀತಿಲೂ ಲೇಬರಿಂದ ಹಿಡಿದು ಪ್ರತಿಯೊಂದು ಕೂಡ ಇಲ್ಲಿ ಅನುಕೂಲಕರವಾಗಿದೆ ಸ್ನೇಹಿತರೆ. ನಾವು ಆರಾಮಾಗಿ ಇಲ್ಲಿ ವ್ಯವಸಾಯ ಮಾಡ್ಬೋದು. ಇದನ್ನು ನಾವು ಸ್ಟೇಟ್ ಹೈವೇ ಅಂತ ತಗೋತೀವಿ ಅಂತಂದರೆ ನಿಮಗೆ ಮಿನಿಮಮ್ ಅಂದರೂ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಸ್ಟೇಟ್ ಹೈವೇಯಿಂದ ನಮಗಿದು 1.5 ಕಿಲೋಮೀಟ್ರ್ ಆಗುತ್ತೆ. ನಮಗೆ ಸ್ಟೇಟ್ ಹೈವೇ ಬಸ್ಗಳು ತಿರುಗಾಡ್ತಾ ಇರ್ತವೆ. ತುಂಬ ಹೆವಿ ಬಸ್ಗಳು ಓಡಾಡ್ತಾ ಇರ್ತವೆ. ನಾವು ಅಲ್ಲಿ ಇಳಿಗುರುವೆ ವಾಕಬಲ್ ಡಿಸ್ಟೆನ್ಸ್, ಜಸ್ಟ್ ಒಂದು ವಾಕ್ ಮಾಡ್ಕೊಂಡು ಬೇಕಾದ್ರೆ ನಾವು ಇಲ್ಲಿ ಬರ್ಬೋದು, ಹೋಗ್ಬೋದು. ನಮಗೆ ಈ ಕಡೆಗೆಲ್ಲ ಯಾವುದೇ ವೆಹಿಕಲ್ಗಳ ಅವಶ್ಯಕತೆ ಇರಲ್ಲ. ಯಾಕೆಂದರೆ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡೆಯೋದು ಏನು ದೊಡ್ಡ ವಿಷಯ ಏನೂ ಅಲ್ಲ. ನಮಗೆ ಪ್ರತಿಯೊಂದು ಕೂಡ ನೋಡಿ, ರೋಡ್ ಬಿಡ್ತಾಗಲಿ, ರೋಡಾಗಲಿ, ಅವ್ರು ಮಾಡೋ ರೀತಿಯಾಗಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ನಾವಿಲ್ಲಿ ಇವೆಲ್ಲ ಬೇಡ ಅಂತಂದ್ರೆ ಇಲ್ಲಿ ಡೈರಿ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆದರೆ ಡೈರಿ ಮಾಡಿಲ್ಲ. ನಾವು ಇದರಲ್ಲಿ ಹಸು ಸಾಗಾಣಿಕೆ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಇವನ್ನೆಲ್ಲ ಮಾಡ್ಬೋದು ಸ್ನೇಹಿತರೆ.
ಯಾಕೆಂದರೆ ಸುತ್ತಮುತ್ತಲ ವ್ಯವಸಾಯಗಳು ಮಾಡ್ತಾಯಿದ್ದಾರೆ. ಇವುಗಳು ಬೇಕಾದ ಆಹಾರಗಳೆಲ್ಲ ಸಿಗ್ತವೆ. ನಾವು ಆಹಾರಕ್ಕೆ ಅವುಗಳಿಗೆ ಬೇರೆ ಕಡೆ ಅಲೆಯುವ ಹಾಗಿಲ್ಲ. ಅಲ್ಲಿ ಬೆಳೆಯುವಂಥ ಆಹಾರಗಳನ್ನ ತಗೊಂಡ್ರೆ ಸಾಕು. ಅವುಗಳಿಗೆ ಇಲ್ಲೇ ಅಚ್ಚುಕಟ್ಟಾಗಿ ಆಹಾರ ಸಿಕ್ಕಿದಂಗೈತೆ. ಅಚ್ಚುಕಟ್ಟಾಗಿ ನೋಡ್ಕೋಬೋದು. ನೋಡಿ, ನಮಗೂ ಕೂಡ ಒಳ್ಳೆಯ ವಾತಾವರಣ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ವಾತಾವರಣದಲ್ಲಿ ನಾವು ಕೂಡ ಇಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಓಡಾಡ್ಕೊಂಡು ಇಲ್ಲಿ ಆರಾಮ ತಿರುಗಾಡ್ಕೊಂಡಿದ್ರೆ ಸಾಕು. ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ, ಒಳ್ಳೆಯ ಆರೋಗ್ಯ ಅಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ನಾವು ಎಷ್ಟು ಇದರಲ್ಲಿ ವರ್ಕ್ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಮೇಲೆ ಬೋನ್ಸ್ಗಳು, ನಮ್ಮ ಮೂಳೆಗಳು ಇತ್ತೀಚೆಗೆ ಅಂಥ ಸ್ಟ್ರಾಂಗ್ ಅನ್ನೋದಿಲ್ಲ. ಅಂದರೆ ಪಾಪ ಮಕ್ಕಳಿಗೆ ಈಗ ಮಣ್ಣಲ್ಲಿ ಆಡೋಷ್ಟು ಟೈಮ್ ಇಲ್ಲ. ಯಾಕೆಂದರೆ ಪಾಪ ಎದ್ದ ತಕ್ಷಣ ಟ್ಯೂಷನ್ನು, ಸಂಜೆ ಆದರೆ ಟ್ಯೂಷನ್ನು, ಸ್ಕೂಲು, ಮೊಬೈಲು ಇಷ್ಟೆಲ್ಲ ಕಾಲ ಕಳೀತಾ ಇದ್ದಾರೆ. ಕೆಲವೊಂದು ಗೇಮ್ಸು ನಮ್ಮ ಊರಿನಾಗ ಆಟಗಳೆಲ್ಲ ಇವತ್ತಿನ ಮಕ್ಕಳಿಗೆ ಆಡೋಕ್ಕೆ ಅಷ್ಟು ಟೈಮ್ ಇಲ್ಲ. ಅದರಿಂದ ಮಕ್ಕಳು ಮೂಳೆಗಳು ಕೂಡ ಅಂತ ಸ್ಟ್ರಾಂಗಾಗಿಲ್ಲ. ಅವೆಲ್ಲ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಮಕ್ಕಳು ಇನ್ನೂ ಒಳ್ಳೆಯ ಚೈತನ್ಯ ಪಡ್ಕೋಬೇಕು ಅಂತಂದರೆ ಈ ಥರದ ಜಾಗಗಳಲ್ಲಿ ಅವರು ಓಡಾಡ್ಕೊಂಡು ಇದ್ರೆ ಸಾಕು. ಪ್ರತಿಯೊಂದು ಕೂಡ ನಮಗೆ ಸ್ಟ್ರಾಂಗ್ ಅನ್ನೋದು ಆಟೋಮೆಟಿಕ್ಕಾಗಿ ಬರ್ತದೆ. ಮೊಬೈಲ್ಗಳಲ್ಲಿ ನಾವು ಎಷ್ಟೋ ಜನ ಮೊಬೈಲ್ಗಳಲ್ಲಿ ಇದರಲ್ಲೆಲ್ಲ ಆಟ ಆಡಿ ಮೊಬೈಲು, ಕಂಪ್ಯೂಟ್ರು ಇವುಗಳೆಲ್ಲ ಆಟ ಆಡಿ ನಮಗೆ ಕಣ್ಣು, ಕೈ ಮೂಳೆಗಳೆಲ್ಲ ಸವೆತ ಬರ್ಬೋದು. ಇನ್ನೊಂದು ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಿರ್ಬೋದು. ಯಾವಾಗಲೂ ಅಷ್ಟೇ ಕಂಪ್ಯೂಟರ್ ಮತ್ತು ಮೊಬೈಲ್ ಜಾಸ್ತಿ ಬಳಕೆ ಮಾಡೋದ್ರಿಂದ ಕಣ್ಣಿನ ನರಗಳು ಬೇಗ ವೀಕ್ ಆಯ್ತವೆ, ಕೈ ನರಗಳು ಕೂಡ ವೀಕ್ ಆಯ್ತವೆ ಸ್ನೇಹಿತರೆ. ತಾವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು. ನೀವು ವರ್ಕ್ ಮಾಡಿ ಕೈ ಬೆರಳೆಲ್ಲ ಏನಾಗುತ್ತೆ ಅಂತ ನಿಮ್ಗಳಿಗೆ ಗೊತ್ತಿರುತ್ತೆ. ನೋಡಿ, ಎಲ್ಲ ರೀತಿಯಲ್ಲೂ ಅನುಕೂಲ ಆಗಬೇಕು ಅಂದರೆ ನಾವು ಈ ಥರ ಜಾಗದಲ್ಲಿ ವರ್ಕ್ ಮಾಡ್ಕೊಂಡಿದ್ರೆ ಪ್ರತಿಯೊಂದು ಕೂಡ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ. ನಾನು ಹೇಳ್ದಂಗೆ ಇದು ನಿಮಗೆ ಬೆಂಗಳೂರಿಗೆ 140, ಮೈಸೂರಿಗೆ 80 ಕಿಲೋಮೀಟ್ರ್ ಇದೆ. ಬೇಗ ಬನ್ನಿ ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ನಮ್ಮ ಬಜೆಟ್ ಎಷ್ಟಿದೆ ಅಂತ, ಅಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಇವರು ಏನೇ ರೈಟ್ ಹೇಳಿರಲಿ, ನೇರ ಓನರ್ ಜೊತೆ ಮಾತಾಡಿ ಏನೇ ಇದ್ದರೂ ಅವ್ರ ಹತ್ರ ನಾವು ಒಂದು ರೈಟು ಫಿಕ್ಸ್ ಮಾಡ್ಕೋಬೋದು. ನಾನು ಹೇಳಲ್ವಾ, ಅಡ್ವಾನ್ಸ್ ಮಾಡೋದಕ್ಕೆ ಅಗ್ರಿಮೆಂಟ್ ಆಗಿರೋ ಭೂಮಿಗಳಿಗೆ ನಾವು ಜಾಸ್ತಿ ಹೋಗಲ್ಲ ಸ್ನೇಹಿತರೆ. ನಿಮ್ಮ ನೇರ ರೈತರು ಕೊಡ್ತೀವಿ. ನಮಸ್ಕಾರ, ಧನ್ಯವಾದಗಳು.